ನಮಸ್ಕಾರ ಸ್ನೇಹಿತರೆ. ದೆಹಲಿಯಲ್ಲಿ ನಿನ್ನೆ ಒಂದು ರೀತಿಯಾದಂತಹ ಅರಾಜಕತೆ ಸೃಷ್ಟಿಯಾಗ್ಬಿಟ್ಟಿತ್ತು. ನಿಮ್ಗೆ ಗೊತ್ತಿದೆ, ಈ ಸಿಜೆಪಿ ಪಕ್ಷದವರ ಈ ಪ್ರತಿಭಟನೆ ಏನಿತ್ತು ಅದು ನಿನ್ನೆ ಹಿಂಸಾತ್ಮಕ ರೂಪವನ್ನ ಪಡೆಯಿತು. ಅವ್ರು ನಿನ್ನೆ ಸಂಸತ್ ಚಲೋ ಅನ್ನೋ ಒಂದು ಚಳವಳಿಯನ್ನು ಹೂಡ್ಕೊಂಡಿದ್ರು. ಅದಕ್ಕೆ ಪರ್ಮಿಷನ್ ಇರಲಿಲ್ಲ, ಆದ್ರೂ ಕೂಡ ಅವರು ಸಂಸತ್ನತ್ತ ಪ್ರತಿಭಟನಾ ರ್ಯಾಲಿಯನ್ನ ಪ್ರಾರಂಭ ಮಾಡಿದ್ರು. ಆಗ ಪೊಲೀಸರು ಸಹಜವಾಗಿ ಅವ್ರನ್ನ ತಡೆದ್ರು. ಸಿಜೆಪಿಯವರು ಬ್ಯಾರಿಕೇಡ್ಗಳನ್ನ ಧ್ವಂಸ ಮಾಡಿ ಮುನ್ನುಗ್ಲಿಕ್ಕೆ ಪ್ರಾರಂಭ ಮಾಡಿದ್ರು. ಪೊಲೀಸರು ಕೊನೆಗೆ ಅವ್ರ ಮೇಲೆ ಲಾಠಿ ಚಾರ್ಜ್ ಕೂಡ ಮಾಡಿ ಅವ್ರನ್ನ ಅಲ್ಲಿಂದ ಚದುರಿಸಬೇಕಾದಂತಹ ಪರಿಸ್ಥಿತಿ ನಿರ್ಮಾಣ ಆಯಿತು. ಆ ನಂತರ ನಡೆದಂತಹ ಘಟನೆಗಳನ್ನ ಕೂಡ ನೀವು ಗಮನಿಸಿರ್ತೀರಾ. ಕಲ್ಲು ತೂರಾಟ ನಡೀತು. ಹೆಚ್ಚು ಕಡಿಮೆ 180 ಜನ ಪೊಲೀಸರಿಗೆ ಗಾಯಗಳಾಗಿದೆ. ಹಾಗೇನೆ ಒಂದಿಷ್ಟು ಪ್ರತಿಭಟನಾಕಾರರು ಕೂಡ ಗಾಯಗೊಂಡಿದ್ದಾರೆ. ಯಾಕಂದ್ರೆ ಕಲ್ಲು ತೂರಾಟ ನಡೆದಾಗ ಆ ಕಡೆ ಈ ಕಡೆ ಎರಡು ಕಡೆಗಳಲ್ಲೂ ಕೂಡ ಗಾಯಗಳಾಗ್ತದೆ, ಅದು ಸರ್ವೇ ಸಾಮಾನ್ಯ. ಆದ್ರೆ ಈ ಪ್ರತಿಭಟನೆಗಳನ್ನ ನೋಡಿದಾಗ, ಈ ಕಲ್ಲು ತೂರಾಟ ನೋಡಿದಾಗ ಇವರು ವಿದ್ಯಾರ್ಥಿಗಳ ಈ ರೀತಿಯಾದಂತಹ ಸಂಶಯ ಖಂಡಿತವಾಗಿ ಬರ್ತದೆ. ಅದಲ್ಲದೆ ಅಲ್ಲಿ ಪ್ರತಿಭಟನೆಯಲ್ಲಿ ಭಾಗವಹಿಸಿದಂತ ಕೆಲವರು ಕೊಡ್ತಾ ಇದ್ದಂತ ಹೇಳಿಕೆಗಳು, ಅವರು ವರ್ತಿಸ್ತಿದ್ದಂತಹ ರೀತಿ, ಇದೆಲ್ಲದನ್ನು ನೋಡಿದ್ರೆ ಏನೋ ಒಂದು ದೊಡ್ಡ ಅಜೆಂಡಾವನ್ನ ಇಟ್ಕೊಂಡು ಇವರು ಈ ಪ್ರತಿಭಟನೆಯನ್ನು ನಡೆಸ್ತಾ ಇರೋ ರೀತಿಯಲ್ಲಿ ಕಾಣಿಸ್ತಿದೆ. ನಿನ್ನೆ ನಡೆದಂತ ಈ ಪ್ರತಿಭಟನೆ ಹಾಗೇನೆ ಆ ನಂತರ ನಡೆದಂತ ಕೆಲವೊಂದು ವಿದ್ಯಮಾನಗಳ ಬಗ್ಗೆ ನಿಮ್ ಜೊತೆ ಮಾತಾಡ್ತಾ ಇದ್ದೇನೆ. ಮೊದಲಿಗೆ ನಿಮ್ಮೆಲ್ಲರನ್ನು ಕಾಫಿ ಅಂತ ಡಿಜಿಟಲ್ ಚಾನೆಲ್ಗೆ ಸ್ವಾಗತಿಸ್ತಾ ಇದ್ದೇನೆ. ಸ್ನೇಹಿತರೆ, ಕೇಂದ್ರ ಸರ್ಕಾರ ಮಾಡಿರುವಂತಹ ಒಂದು ಎಡವಟ್ಟಿನಿಂದಾಗಿ ಈ ರೀತಿಯಾದಂತಹ ಸನ್ನಿವೇಶ ನಿನ್ನೆ ದೆಹಲಿಯಲ್ಲಿ ಸೃಷ್ಟಿಯಾಯಿತು ಅನ್ಸ್ತದೆ. ನಾನು ಈ ರೀತಿ ಯಾಕೆ ಹೇಳ್ತಾ ಇದ್ದೇನೆ ಅಂತ ಹೇಳಿದ್ರೆ, ಜಂತರ್ ಮಂತರ್ ನಲ್ಲಿ ಪ್ರತಿಭಟನೆ ಪ್ರಾರಂಭ ಆಯಿತು. ಅವರ ಡಿಮಾಂಡ್ ಇದ್ದಿದ್ದೇನು ಅಂತ ಹೇಳಿದ್ರೆ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಡಬೇಕು ಅಂತೇಳಿ. ಧರ್ಮೇಂದ್ರ ಪ್ರಧಾನ್ ಇವಾಗಲ್ಲ, ಈ ಹಿಂದೆನೆ ರಾಜೀನಾಮೆ ಕೊಡಬೇಕಾಗಿತ್ತು. ಆದ್ರೆ ಅವ್ರನ್ನ ಎಜುಕೇಶನ್ ಮಂತ್ರಿಗೆ ಕಂಟಿನ್ಯೂ ಮಾಡಿದ್ರು. ಅದಾದ್ಮೇಲೆ ನೀಟ್ ಪ್ರಶ್ನೆ ಪತ್ರಿಕೆ ಲೀಕ್ ಆಗಿರುವಂತಹದ್ದು. ಪ್ರಶ್ನೆ ಪತ್ರಿಕೆ ಲೀಕ್ ಆಗಿರೋದು ಇದೇ ಪ್ರಥಮ ಅಲ್ಲ, ಅಥವಾ ಇದೇ ಕೊನೆ ಕೂಡ ಅಲ್ಲ. ಮುಂದಿನ ದಿನಗಳಲ್ಲೂ ಕಂಟಿನ್ಯೂ ಆಗ್ತಾನೆ ಇರ್ತದೆ. ಕಾರಣ ಏನು ಅಂತ ಹೇಳಿದ್ರೆ, ಈ ಕ್ವಶನ್ ಪೇಪರ್ ಲೀಕ್ ಮಾಡ್ತಾರಲ್ಲ, ಇದರಲ್ಲಿ ಪ್ರಮುಖ ಪಾತ್ರ ವಹಿಸುವುದು ಯಾರು ಕೇಳಿದ್ರೆ ಈ ಟ್ಯುಟೋರಿಯಲ್ನವರು. ನಿಮ್ಗೆ ಗೊತ್ತಿದೆ, ನಮ್ಮ ದೇಶದಲ್ಲಿ ಈ ಟ್ಯುಟೋರಿಯಲ್ ಮಾಫಿಯಾ ಯಾವ ಮಟ್ಟಿಗೆ ಬೆಳೆದಿದೆ ಅಂತ ಹೇಳಿದ್ರೆ ಅವ್ರನ್ನ ಕಂಟ್ರೋಲ್ ಮಾಡ್ಲಿಕ್ಕೆ ಸಾಧ್ಯ ಅಲ್ಲ, ಆ ಮಟ್ಟಿಗೆ ಬೆಳೆದ್ಬಿಟ್ಟಿದ್ದಾರೆ. ಅದಲ್ಲದೆ ಈ ಟ್ಯುಟೋರಿಯಲ್ಗಳ ಮಧ್ಯೆನೆ ಬಹಳಷ್ಟು ಕಾಂಪಿಟಿಷನ್ ಇರ್ತದೆ. ಹಾಗೇನೆ ಅಷ್ಟೊಂದು ಹಣವನ್ನು ಕೂಡ ಅವ್ರು ಗಳಿಸ್ತಾ ಇದ್ದಾರೆ. ನೀವು ಈಗಾಗಲೇ ಗಮನಿಸಿರ್ತೀರಾ, ಮೊನ್ನೆ ಅಷ್ಟು ನೀಟ್ ರಿಸಲ್ಟ್ ಬಂತು. ರಿಸಲ್ಟ್ ಬಂದ ಮೇಲೆ ಪ್ರಮುಖ ದಿನಪತ್ರಿಕೆಗಳಲ್ಲಿ ಯಾವ ರೀತಿಯಾದಂತಹ ಅಡ್ವರ್ಟೈಸ್ಮೆಂಟ್ ಗಳನ್ನ ಮುಖಪುಟಗಳಲ್ಲಿ ಕೊಡ್ತಾರೆ. ಎಷ್ಟು ದಿನಗಳವರೆಗೆ ನಮ್ಮ ಈ ಟ್ಯುಟೋರಿಯಲ್ ಕಾಲೇಜ್ ನಲ್ಲಿ ಕಲ್ತವರು ಇಷ್ಟಿಷ್ಟು ಜನ ಇಷ್ಟು ರ್ಯಾಂಕ್ ಅನ್ನು ತಗೊಂಡಿದ್ದಾರೆ, ಈ ರೀತಿಯಾಗಿ ಫೋಟೋಗಳನ್ನ ಹಾಕೊಂಡು ಕಂಟಿನ್ಯೂಸ್ ಆಗಿ ಅಡ್ವರ್ಟೈಸ್ಮೆಂಟ್ ಕೊಡುವ ರೀತಿಯನ್ನು ನೋಡಿದ್ರೆ ಗೊತ್ತಾಗ್ತದೆ ಅವರು ಎಷ್ಟು ಹಣವನ್ನ ಗಳಿಸ್ತಾ ಇದ್ದಾರೆ ಅಂತೇಳಿ. ಸರ್ಕಾರ ಫಸ್ಟ್ ಮಾಡಬೇಕಾಗಿರುವಂತಹ ಕೆಲಸ ಏನಂತ ಹೇಳಿದ್ರೆ ಈ ಟ್ಯುಟೋರಿಯಲ್ ಗಳಿಗೆ ಬ್ರೇಕ್ ಹಾಕುವಂತಹದ್ದು. ನಮ್ಮ ರಾಜ್ಯದಲ್ಲಿ ಒಬ್ಬ ಜೋಕರ್ MLA ಕೂಡ ಇದ್ದಾರೆ. ನಿಮ್ಗೆ ಗೊತ್ತಿದೆ, ಅವರ ಹೆಸರನ್ನು ನಾನು ಹೇಳಬೇಕಾಗಿಲ್ಲ. ಇವರು ಕೂಡ ಅಷ್ಟೇ ಈ ಟ್ಯುಟೋರಿಯಲ್ ನ ನಡೆಸ್ಕೊಂಡು ಅಲ್ಲಿ ಬಂದಂತ ಹಣದಿಂದಾನೇ ರಾಜಕೀಯ ಮಾಡ್ತಾ ಇದ್ದಾರೆ ಅಂತೇಳಿ ಹೇಳ್ತಾ ಇದ್ದಾರೆ. ಹಾಗೇನೆ ಕೆಲವರು ಏನ್ ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ, ತನ್ನ ಟ್ಯುಟೋರಿಯಲ್ ಗಳನ್ನ ರಕ್ಷಣೆ ಮಾಡ್ಕೊಳ್ಳಿಕ್ಕಾಗಿ ಈತ ರಾಜಕೀಯಕ್ಕೆ ಬಂದಿದ್ದಾರೆ ಅಂತ ಕೊಂಡು ಹೇಳ್ತಾರೆ. ಸಾಮಾನ್ಯವಾಗಿ ಬಹಳಷ್ಟು ರಾಜಕಾರಣಿಗಳು ಅದೇ ತರ ಇರ್ತಾರೆ. ತಾವು ಗಳಿಸಿದಂತಹ ಹಣ ಮತ್ತು ಆಸ್ತಿಯನ್ನ ರಕ್ಷಿಸಿಕೊಳ್ಳಿಕ್ಕಾಗಿ ರಾಜಕೀಯಕ್ಕೆ ಬರ್ತಾರೆ. ಕೆಲವರು MLC ಆಗಿ ಬರ್ತಾರೆ, ಇನ್ನು ಕೆಲವರು MLAಗಳಾಗಿ ಬರ್ತಾರೆ. ಹಾಗೆ ಬಹಳಷ್ಟು ಜನ ರಾಜ್ಯಸಭೆಗೆ ಕೂಡ ಹೋಗ್ತಾರೆ. ಆ ಮೂಲಕ ಅವರು ತಮ್ಮ ಅಕ್ರಮ ಆಸ್ತಿಯನ್ನ ರಕ್ಷಿಸಿಕೊಳ್ಳಿಕ್ಕೆ ಒಂದು ಗುರಾಣಿಯ ತರ ಈ ರಾಜಕೀಯವನ್ನು ಉಪಯೋಗಿಸ್ಕೊಳ್ತಾರೆ. ಅದೇನಿರ್ಲಿ, ಅದ್ರ ಬಗ್ಗೆ ನಾವು ಮಾತಾಡೋದು ಬೇಡ. ಒಟ್ಟಾರೆಯಾಗಿ ಈ ಮಾಫಿಯಾವನ್ನ ಕಂಟ್ರೋಲ್ ಮಾಡಿಲ್ಲ ಅಂತ ಹೇಳಿದ್ರೆ ಈ ರೀತಿಯಾದಂತಹ ಪ್ರಶ್ನೆ ಪತ್ರಿಕೆಗಳು ಲೀಕ್ ಆಗೋದು ಕಂಟಿನ್ಯೂ ಆಗ್ತಾನೆ ಇರ್ತದೆ. ಯಾಕಂತ ಹೇಳಿದ್ರೆ ನೀಟ್ ಪ್ರಶ್ನೆ ಪತ್ರಿಕೆ ಲೀಕ್ ಆಯ್ತಲ್ಲ, ಅದರ ಹಿಂದೆ ಕೂಡ ಅಷ್ಟೇ ಇದೇ ಟ್ಯುಟೋರಿಯಲ್ಗಳ ಕೈವಾಡ ಇತ್ತು. ಇದು ಎಲ್ಲರಿಗೂ ಗೊತ್ತಿರುವಂತಹ ವಿಷಯ. ಬಿಡಿ, ಅದ್ರ ಬಗ್ಗೆ ಮಾತಾಡ್ಬೇಕಾಗಿಲ್ಲ. ಈಗ ಬರ್ತಾ ಇರುವಂತಹ ಸುದ್ದಿ ಏನು ಅಂತ ಹೇಳಿದ್ರೆ, ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆಯನ್ನು ಪಡ್ಕೊಳ್ಳಿಕ್ಕೆ ನರೇಂದ್ರ ಮೋದಿ ಅವರು ಒಂದು ಸೂಚನೆಯನ್ನು ಕೊಟ್ಟಿದ್ದಾರೆ ಅನ್ನೋ ಸುದ್ದಿ ಎಲ್ಲೆಡೆ ಹರಿದಾಡ್ತಾ ಇದೆ. ಇದಕ್ಕೆ ಪುಷ್ಟಿ ಕೊಡುವ ರೀತಿಯಲ್ಲಿ ನಿನ್ನೆ ಅಮಿತ್ ಶಾ ಅವರು ಧರ್ಮೇಂದ್ರ ಪ್ರಧಾನ್ ಅವರನ್ನ ಭೇಟಿ ಮಾಡಿ ಬಹಳಷ್ಟು ಹೊತ್ತು ಮಾತುಕತೆಯನ್ನ ನಡೆಸಿದ್ದಾರೆ. ಈಗ ದೆಹಲಿಯಲ್ಲಿ ನಡೆದಂತಹ ಈ ಗಲಭೆಗಳಿಗೆ ಸಂಬಂಧಪಟ್ಟಂತೆ ಮಾತಾಡೋದಾದ್ರೆ, ನಿನ್ನೆ ನಡೆದಂತಹ ಗಲಭೆಗಳನ್ನ ನೋಡಿದಾಗ ಒಂದೊಂದು ಕ್ಲಿಯರ್ ಆಗ್ತದೆ. ಇಲ್ಲಿ ಇವರೊಂದು ಅಜೆಂಡಾವನ್ನ ಇಟ್ಕೊಂಡಿದ್ರು. ಅದಲ್ಲದೆ ಕಲ್ಲು ತೂರಾಟಕ್ಕೆ ಬೇಕಾದಂತಹ ವ್ಯವಸ್ಥೆಯನ್ನ ಮಾಡ್ಕೊಂಡಿರೋದು ಕೂಡ ಇಲ್ಲಿ ಜಗಜ್ಜಾಹೀರಾಗಿದೆ. ಕೆಲವೊಂದು ಫೋಟೋಗಳು ಮತ್ತು ವಿಡಿಯೋಗಳನ್ನ ನೋಡಿದಾಗ ಒಂದು ಗೊತ್ತಾಗ್ತಾ ಇರೋದು ಏನು ಅಂತ ಹೇಳಿದ್ರೆ, ಕೆಲವೊಂದು ಲಾರಿಗಳಲ್ಲಿ ಒಂದಿಷ್ಟು ಕಲ್ಲುಗಳನ್ನ ಹಾಕೊಂಡು ಕೆಲವೊಂದು ಸ್ಥಳಗಳಲ್ಲಿ ನಿಲ್ಸಿರೋದನ್ನು ಕೂಡ ಗಮನಿಸಿದ್ದೇವೆ. ಅಂದ್ರೆ ಈ ಪ್ರತಿಭಟನೆ ಸಂದರ್ಭದಲ್ಲಿ ಕಲ್ಲು ತೂರಾಟ ಮಾಡಬೇಕು ಅಂತ ಕೊಂಡು ಮೊದಲೇ ನಿರ್ಧರಿಸಿದ ರೀತಿಯಲ್ಲಿ ಕಾಣಿಸ್ತಾ ಇತ್ತು. ಹಾಗೇನೆ ಒಂದಿಷ್ಟು ಕಲ್ಲು ತೂರಾಟ ನಡೀತು. ಪೊಲೀಸರು ಲಾಠಿ ಚಾರ್ಜ್ ಮಾಡಿದ್ರು, ಅಶ್ರುವಾಯುವನ್ನು ಕೂಡ ಸಿಡಿಸಿದ್ರು. ಒಂದಷ್ಟು ಜನರು ಅಲ್ಲಿದ್ದಂತಹ ಪೊಲೀಸ್ ವಾಹನಗಳನ್ನ ಜಖಂಗೊಳಿಸಿದ್ರು. ಇದೆಲ್ಲದನ್ನ ನಾವು ನೋಡಿದ್ದೇವೆ. ಹಾಗೇನೆ ಅಲ್ಲಿ ಕೆಲವರು ಕೊಡ್ತಾ ಇದ್ದಂತಹ ಹೇಳಿಕೆಗಳನ್ನ ಗಮನಿಸಿದಾಗ ಗೊತ್ತಾಗ್ತಾ ಇರೋದು ಏನು ಅಂತ ಹೇಳಿದ್ರೆ, ಇವರಲ್ಲಿ ಬಹಳಷ್ಟು ಜನರ ಮೆಂಟಾಲಿಟಿ ಯಾವ ರೀತಿ ಇತ್ತು ಅಂತೇಳಿ. ಅಲ್ಲಿ ಅವ್ರು ಏನ್ ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ, ನಾವು ಮೋದಿಯನ್ನ ಹುಡುಕಿ ಆತನಿಗೆ ಹೊಡಿತೇವೆ, ಆತನ ಮೇಲೆ ಅಟ್ಯಾಕ್ ಮಾಡ್ತೇವೆ, ಈ ರೀತಿಯಂತ ಹೇಳಿಕೆಗಳನ್ನ ಕೊಡ್ತಾ ಇದ್ರು. ಇನ್ಯಾರೋ ಒಬ್ಬ ಹೇಳ್ತಾ ಇದ್ದ, ನಾವು ಪಾರ್ಲಿಮೆಂಟ್ ಅನ್ನೇ ಧ್ವಂಸ ಮಾಡಿಬಿಡ್ತೇವೆ ಅಂತೇಳಿ ಹೇಳ್ತಾ ಇದ್ದ.
ಹಾಗೇನೆ ಇನ್ ಕೆಲವರು ಏನ್ ಹೇಳ್ತಾ ಇದ್ರು ಅಂತ ಹೇಳಿದ್ರೆ, ಬಾಂಗ್ಲಾದೇಶ ಮತ್ತು ನೇಪಾಳದಲ್ಲಿ ನಡೀತಲ್ಲ ಅದೇ ರೀತಿಯಾದಂತಹ ಗಲಭೆಯನ್ನ ನಾವು ಇಲ್ಲಿ ಸೃಷ್ಟಿ ಮಾಡ್ತೇವೆ, ಆ ಮುಖಾಂತರ ಈ ಸರ್ಕಾರವನ್ನ ಕಿತ್ತೊಗಿತೇವೆ ಅಂತ ಹೇಳ್ಕೊಂಡು ಹೇಳ್ತಾ ಇದ್ದಾರೆ. ಮೋಸ್ಟ್ಲಿ ಇವರು ಬಾಂಗ್ಲಾದೇಶ ಇರಬಹುದು ಅಥವಾ ನೇಪಾಳದ ಇರಬಹುದು, ಗಲಭೆ ಎಲ್ಲಿವರೆಗೆ ನಡೆದಿದ್ದು ಅಲ್ಲಿವರೆಗೆ ಮಾತ್ರ ನೋಡಿದ್ದಾರೆ ಅನ್ಸ್ತದೆ. ಹಾಗೇನೆ ಅಲ್ಲಿ ಸರ್ಕಾರ ಬಿದ್ದು ಹೋಗಿರೋದನ್ನು ನೋಡಿದ್ದಾರೆ ಅನ್ಸ್ತದೆ. ಆ ನಂತರ ಆ ದೇಶಗಳು ಯಾವ ರೀತಿಯಾಗಿ ಆಡಳಿತ ನಡೆಸ್ತಾ ಇದೆ ಅದನ್ನ ಮೋಸ್ಟ್ಲಿ ಇವರು ಗಮನಿಸಿರ್ಲಿಕ್ಕಿಲ್ಲ. ಈಗ ಆ ದೇಶಗಳ ಪರಿಸ್ಥಿತಿ ಹೇಗಾಗಿದೆ ಅಂತ ಹೇಳಿದ್ರೆ, ಯಾರಿಗೆ ಅಲ್ಲಿ ಅಧಿಕಾರವನ್ನು ವಹಿಸ್ಕೊಂಡಿದ್ದಾರೋ ಅವರಿಗೆ ಅಧಿಕಾರ ನಡೆಸಲಿಕ್ಕೂ ಆಗ್ತಾ ಇಲ್ಲ. ಆ ರೀತಿಯಾದಂತಹ ಪರಿಸ್ಥಿತಿಗೆ ಈ ದೇಶಗಳು ತಲುಪಿದೆ. ಇದನ್ನ ಕೂಡ ಇವರು ಗಮನಿಸಬೇಕು. ಹಾಗೇನೆ ಇನ್ ಕೆಲವರು ಅತ್ಯಂತ ಅವಾಚ್ಯ ಶಬ್ದಗಳಿಂದ ಪ್ರಧಾನಿಯನ್ನ ಬೈತಾ ಇದ್ರು. ಹಾಗೇನೆ ಬಾಬಾ ರಾಮದೇವ್ ಬಗ್ಗೆ ಕೂಡ ಯಾರೋ ಕೆಲವೊಂದು ಹೇಳಿಕೆಗಳನ್ನ ಕೊಡ್ತಾ ಇದ್ರು. ಅಂದ್ರೆ ಅವಾಚ್ಯ ಶಬ್ದ ಅಂದ್ರೆ ಅದನ್ನ ನಮಗೆ ಕೇಳಿಸ್ಕೊಳ್ಲಿಕ್ಕೂ ಸಾಧ್ಯ ಇಲ್ಲ, ಆ ರೀತಿಯಾದಂತಹ ಶಬ್ದಗಳನ್ನ ಉಪಯೋಗಿಸ್ತಾ ಇದ್ರು. ಇವರನ್ನ ನೋಡಿದ್ರೆ ನಿಮ್ಗೆ ಪ್ರತಿಭಟನಾಕಾರ ಅನಿಸ್ತದ? ಅದಲ್ಲದೇ ಇನ್ನೊಂದಿಷ್ಟು ಜನರನ್ನ ನೋಡಿದಾಗ ಅವರೆಲ್ಲರೂ ಕೂಡ ಮಧ್ಯ ವಯಸ್ಕರು, ಅಂದ್ರೆ ಈ ಆಂದೋಲನ ಜೀವಿಗಳಿದ್ದಾರಲ್ಲ ಅವರು ಕೂಡ ಇಲ್ಲಿ ಸೇರ್ಕೊಂಡ ರೀತಿಯಲ್ಲಿ ಕಾಣಿಸ್ತಾ ಇತ್ತು. ಇರುವಂತಹ ಸುದ್ದಿಗಳ ಪ್ರಕಾರ ಅಲ್ಲಿದ್ದಂತಹ ಬಹುತೇಕ ಯುವಕರು ಯಾರಿದ್ದಾರೆ ಅವರೆಲ್ಲರೂ ಕೂಡ ಆಮ್ ಆದ್ಮಿ ಪಕ್ಷದ ಕಾರ್ಯಕರ್ತರು ಅಂತ ಕೂಡ ಹೇಳ್ತಾರೆ. ಕೆಲವ್ರನ್ನ ಮಾಧ್ಯಮದವರು ಪ್ರಶ್ನೆ ಮಾಡಿದಾಗ ಗೊತ್ತಾಗ್ತಾ ಇರೋದು ಏನು ಅಂತ ಹೇಳಿದ್ರೆ ಅವರು ವಿದ್ಯಾರ್ಥಿಗಳಲ್ಲ ಅನ್ನೋದು. ಹಾಗೇನೆ ಇನ್ನು ಕೆಲವರು ನಿರುದ್ಯೋಗಿಗಳಿದ್ರು, ಅವರು ವಿದ್ಯಾರ್ಥಿಗಳಲ್ಲ. ಇನ್ನು ಕೆಲವರು ವಿದ್ಯಾರ್ಥಿಗಳಿದ್ರು, ಆದ್ರೆ ಅವರು ಡಿಗ್ರಿ ಕಾಲೇಜಿಗೆ ಹೋಗ್ತಾ ಇರುವಂತಹ ವಿದ್ಯಾರ್ಥಿಗಳು. ಯಾರು ಕೂಡ PUC ಅಥವಾ 12th ಸ್ಟ್ಯಾಂಡರ್ಡ್ ನಲ್ಲಿ ಸ್ಟಡಿ ಮಾಡ್ತಾ ಇರುವಂತವರು, ನೀಟ್ ಪರೀಕ್ಷೆಗೆ ತಯಾರಿಯನ್ನ ನಡೆಸ್ತಾ ಇರುವಂತವ್ರು, ಅಂದ್ರೆ ಮುಂದಿನ ಪರೀಕ್ಷೆಗೆ ಮೊನ್ನೆ ನಡೆದಂತಹ ಪರೀಕ್ಷೆಯನ್ನ ಅಟೆಂಡ್ ಮಾಡಿದಂತವ್ರು, ಅಂತವ್ರು ಯಾರು ಕೂಡ ಅಲ್ಲಿ ಕಾಣಿಸ್ಕೊಳ್ತಾ ಇರಲಿಲ್ಲ. ಅಂದ್ರೆ ಇಲ್ಲಿ ಅರ್ಥ ಆಗೋದೇನು ಅಂತ ಹೇಳಿದ್ರೆ, ಸಾಮಾನ್ಯವಾಗಿ ನೀಟ್ ಪರೀಕ್ಷೆಗೆ ಪ್ರಿಪೇರ್ ಆಗುವವರು ಯಾವ ರೀತಿ ಓದ್ತಾರೆ ಅನ್ನೋದು ನಿಮ್ಗೆ ಗೊತ್ತಿದೆ. ಅವ್ರು ಯಾರು ಖಂಡಿತವಾಗಿಯೂ ಇಂಥ ಪ್ರತಿಭಟನೆ ಕಡೆ ತಲೆ ಕೂಡ ಹಾಕೋದಿಲ್ಲ, ಯಾಕಂದ್ರೆ ಅವ್ರಿಗೆ ಟೈಮ್ ಕೂಡ ಸಿಗೋದಿಲ್ಲ. ಹಾಗೇನೆ ಅವರು ಗಲಭೆ ಮಾಡ್ಲಿಕ್ಕೂ ಕೂಡ ತಯಾರಿರಲ್ಲ. ಕಾರಣ ಏನು ಅಂತ ಹೇಳಿದ್ರೆ ಅವ್ರು ಯಾರು ಕೂಡ ಜಿರಳೆಗಳಲ್ಲ, ಅದಕ್ಕೆ ಬದಲಾಗಿ ಬುಕ್ ವರ್ಮ್ಸ್ ಅಂತಾರಲ್ಲ, ಪುಸ್ತಕದ ಹುಳುಗಳಂತಾರಲ್ಲ, ಆ ರೀತಿಯಾದಂತಹ ಮೆಂಟಾಲಿಟಿ ಅವ್ರು ಮಾತ್ರ ನೀಟ್ ಪರೀಕ್ಷೆಗೆ ತಯಾರಿಯನ್ನು ನಡೆಸ್ತಾ ಇರ್ತಾರೆ. ಹಾಗೇನೆ ಅವರು ಇಂಥ ಪ್ರತಿಭಟನೆಗಳಿಂದ ಸಂಪೂರ್ಣವಾಗಿ ದೂರ ಇರುವಂತವ್ರು. ಆದ್ರೆ ಇಲ್ಲಿದ್ದಂತಹ ಜಿರಳೆಗಳು ಒಂದು ಅಜೆಂಡಾವನ್ನ ಇಟ್ಕೊಂಡು ಈ ಪ್ರತಿಭಟನೆಯನ್ನು ನಡೆಸ್ತಾ ಇದ್ರು. ಅವರ ಮುಖ್ಯ ಇಂಟೆನ್ಷನ್ ಏನಿತ್ತು ಅಂತ ಹೇಳಿದ್ರೆ ಸಂಸತ್ ಭವನದ ಒಳಗಡೆ ನುಗ್ಗೋದು. ಆ ಮೂಲಕ ನಮ್ಮ ಅಕ್ಕಪಕ್ಕದ ದೇಶಗಳಲ್ಲಿ ಏನ್ ನಡೆದಿದೆಯೋ ಅದನ್ನೇ ನಾವು ಭಾರತದಲ್ಲಿ ಕೂಡ ಮಾಡಬೇಕು, ಈ ರೀತಿಯಾಗಿ ಯೋಚನೆ ಮಾಡಿಕೊಂಡು ಅರಾಜಕತೆಯನ್ನು ಸೃಷ್ಟಿ ಮಾಡಲಿಕ್ಕೆ ಪ್ರಯತ್ನಿಸ್ತಾ ಇದ್ದಂತಹ ಗುಂಪು ಇದಾಗಿತ್ತು. ಕೆಲವರು ಇದನ್ನ ಒಪ್ಕೊಳ್ಳದೆ ಇರ್ಬೋದು. ಸಂವಿಧಾನ ಅಂತಕೊಂಡು ಸಂವಿಧಾನದ ಪುಸ್ತಕವನ್ನು ಹಿಡ್ಕೊಂಡು ಈ ರೀತಿಯಾಗಿ ಅರಾಜಕತೆಯನ್ನು ಸೃಷ್ಟಿ ಮಾಡೋದು ಖಂಡಿತವಾಗಿ ತಪ್ಪು. ಇದನ್ನ ಎಲ್ಲರೂ ಗಮನಿಸಬೇಕಾಗ್ತದೆ. ಈ ಪ್ರತಿಭಟನೆ ಹಿಂದೆ ಯಾರಿದ್ರು ಅನ್ನೋದು ಜಗಜ್ಜಾಹೀರಾಗಿರುವಂತಹದ್ದು. ಅರವಿಂದ್ ಕೇಜ್ರಿವಾಲ್ ಇದರ ರೂವಾರಿ ಅನ್ನೋದು ಎಲ್ರಿಗೂ ಗೊತ್ತಿರುವಂತಹ ವಿಷಯ. ನಿಮ್ಗೆ ಗೊತ್ತಿದೆ, ಮುಂದಿನ ವರ್ಷ ಪಂಜಾಬ್ನಲ್ಲಿ ಚುನಾವಣೆ ಇದೆ. ಈ ಚುನಾವಣೆಯಲ್ಲಿ ಅರವಿಂದ್ ಕೇಜ್ರಿವಾಲ್ ಅವರ ಆಮ್ ಆದ್ಮಿ ಪಕ್ಷ ಸಂಪೂರ್ಣವಾಗಿ ಸೋಲ್ತದೆ ಅನ್ನುವ ಸುದ್ದಿ ಎಲ್ಲೆಡೆ ಹರಿದಾಡ್ತಾ ಇದೆ. ಯಾಕಂದ್ರೆ ಅಷ್ಟೊಂದು ಉತ್ತಮವಾದಂತಹ ಕೆಲಸವನ್ನು ಅವರು ಪಂಜಾಬ್ನಲ್ಲಿ ಮಾಡಿದ್ದಾರೆ. ಹಾಗಾಗಿ ಅರವಿಂದ್ ಕೇಜ್ರಿವಾಲ್ಗೆ ಪಂಜಾಬ್ನಲ್ಲಿ ಏನಾದ್ರೂ ತನ್ನ ಅಸ್ತಿತ್ವವನ್ನು ಉಳಿಸ್ಕೋಬೇಕು ಅಂತ ಹೇಳಿದ್ರೆ, ಅಥವಾ ಪಂಜಾಬ್ನಲ್ಲಿ ಸೋತ್ರೆ ದೆಹಲಿಗಾದ್ರೂ ಬಂದು ನಾನು ಕೂತ್ಕೊಳ್ಬೇಕು ಅನ್ಸಿದ್ರೆ ಈ ರೀತಿಯಾದಂತಹ ಒಂದು ಪ್ರತಿಭಟನೆಯನ್ನ ಸಂಘಟಿಸಬೇಕಾಗಿತ್ತು. ಆ ಮೂಲಕ ತಾನು ಚಾಲ್ತಿಯಲ್ಲಿರ್ಬೇಕು. ಅದಕ್ಕಾಗಿ ಈ ಪ್ರತಿಭಟನೆಯನ್ನ ಆತ ಸಂಯೋಜನೆ ಮಾಡಿದ್ದಾನೆ ಅಂತ ಕೂಡ ಹೇಳ್ತಾ ಇದ್ದಾರೆ. ಅದಲ್ಲದೆ ಈ ಪ್ರತಿಭಟನೆಯಲ್ಲಿ ಭಾಗವಹಿಸಿರುವಂತಹ ಕೆಲವರು, ಅವ್ರ ಬಗ್ಗೆ ಕೂಡ ನಿಮ್ಗೆ ಗೊತ್ತಿದೆ. ಸೋನಂ ವಾಂಗ್ಚುಕ್ ಅಲ್ಲಿಗೆ ಬಂದ್ರು. ಇವ್ರ ಬಗ್ಗೆ ಕೂಡ ಬಹಳಷ್ಟು ಅಪಾದನೆಗಳಿದೆ. ಇವ್ರ ಮೇಲೆ UAPA ಆಕ್ಟ್ ಪ್ರಕಾರ ಕೆಲವೊಂದು ಕೇಸ್ಗಳು ಕೂಡ ದಾಖಲಾಗಿದೆ. ಕೆಲವು ತಿಂಗಳುಗಳ ಕಾಲ ಅವರು ಜೈಲ್ನಲ್ಲಿ ಕೂಡ ಇದ್ದಿದ್ರು. ಈಗ ಬೈಲ್ ಮೇಲೆ ಹೊರಗಡೆ ಬಂದಿದ್ದಾರೆ. ಹಾಗೇನೆ ಇವರಿಗೆ ಚೈನಾ ಸಂಪರ್ಕ ಇದೆ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಒಂದಿಷ್ಟು NGOಗಳು ಕೂಡ ಇವರ ಪರವಾಗಿ ನಿಂತಿದೆ ಅಂತ ಹೇಳ್ತಾ ಇದ್ದಾರೆ. ಅದ್ರ ಜೊತೆಗೆ ಪ್ರಕಾಶ್ ರಾಜ್ ತರದ ಅರ್ಬನ್ ನಕ್ಸಲ್ ಕೂಡ ಇಲ್ಲಿ ಕಾಣಿಸ್ಕೊಂಡಿದ್ದಾರೆ. ಪ್ರಕಾಶ್ ರಾಜ್ ಭಾಷಣ ಮಾಡುವ ಸಂದರ್ಭದಲ್ಲಿ ಹೇಳ್ತಾರೆ, ಅವರು ಜೈ ಶ್ರೀರಾಮ್ ಹೇಳಿದ್ರೆ ನಾವು ಜೈ ಸಂವಿಧಾನ ಹೇಳೋಣ ಅಂತ ಹೇಳಿದ್ರು. ಓಕೆ, ಅದನ್ನು ಒಪ್ಕೊಳ್ಳೋಣ, ಏನು ತೊಂದರೆ ಇಲ್ಲ. ಆದ್ರೆ ಇನ್ನೊಬ್ಬ ಮಹಿಳೆ ಅಲ್ಲಿ ನಿಂತ್ಕೊಂಡು ಅಲ್ಲಾಹುವಿನ ಬಗ್ಗೆ ಪದ್ಯವನ್ನ ಹಾಡ್ತಾರೆ. ಅದನ್ನ ಇವರು ಯಾಕೆ ಅಲೋ ಮಾಡಿದ್ರು ಗೊತ್ತಿಲ್ಲ. ಅದಾದ್ಮೇಲೆ ಜವಾಹರ್ಲಾಲ್ ನೆಹರು ಯೂನಿವರ್ಸಿಟಿಯಲ್ಲಿ ಸಾಮಾನ್ಯವಾಗಿ ಈ ಆಂದೋಲನ ಪ್ರತಿಭಟನೆಗಳನ್ನ ನಡೆಸ್ತಾ ಇರ್ತಾರಲ್ಲ, ಒಂದು ದೇಶ ವಿರೋಧಿಯ ದೊಡ್ಡ ಗುಂಪೇ ಇದೆ. ಆ ಗುಂಪು ಕೂಡ ಈ ಒಂದು ಪ್ರತಿಭಟನೆಯಲ್ಲಿ ಕಾಣಿಸ್ಕೊಂಡಿದ್ದಾರೆ. ಅವರಲ್ಲಿ ನಿಂತ್ಕೊಂಡು ಆಜಾದಿ ಆಜಾದಿ ಅಂತಕೊಂಡು ಘೋಷಣೆಗಳನ್ನ ಕೂಗ್ತಾರೆ. ಈ ರೀತಿಯಾಗಿ ಘೋಷಣೆ ಕೂಗ್ತಾರಲ್ಲ, ಇವರು ಟುಕಡೆ ಗ್ಯಾಂಗಿನ ಸದಸ್ಯರು. ಅವರು ಕೂಡ ಈ ಪ್ರತಿಭಟನೆಯಲ್ಲಿ ಕಾಣಿಸ್ಕೊಳ್ತಾರೆ. ಅದಾದ್ಮೇಲೆ ಸ್ಟ್ಯಾಂಡ್ ಅಪ್ ಕಾಮಿಡಿಯನ್ ಅನ್ಸ್ಕೊಂಡಿರುವಂತಹ ಈ ಖಾಮ್ರಾ, ಆತ ಕೂಡ ಅಲ್ಲಿ ಕಾಣಿಸ್ಕೊಳ್ತಾರೆ. ರಾಮ ಮತ್ತು ಸೀತೆಯ ಬಗ್ಗೆ ಅತ್ಯಂತ ಅವಾಚ್ಯಕರ ಶಬ್ದದಲ್ಲಿ ಅಲ್ಲಿ ಮಾತಾಡ್ಲಿ ಶುರು ಮಾಡ್ತಾರೆ. ಇಲ್ಲಿ ಆಶ್ಚರ್ಯ ಆಗೋದೇನು ಅಂತ ಹೇಳಿದ್ರೆ, ಈ ಪ್ರತಿಭಟನೆಗೂ ರಾಮ ಸೀತೆಗೂ ಏನ್ ಸಂಬಂಧವೋ ದೇವರಿಗೆ ಗೊತ್ತು. ಆದ್ರೆ ಇವರು ಅಲ್ಲಿ ಬಂದು ನಿಂತ್ಕೊಂಡು ರಾಮ ಸೀತೆ ಬಗ್ಗೆ ಕೂಡ ಮಾತಾಡ್ತಾರೆ. ಅಂದ್ರೆ ಅಲ್ಲಿ ಪ್ರತಿಭಟನೆಗೆ ಸೇರಿದಾರಲ್ಲ, ಇವರ ಮನಸ್ಥಿತಿ ಹೇಗಿದೆ ಅಂತ ಹೇಳಿದ್ರೆ ಹಿಂದೂ ವಿರೋಧಿ ಮನಸ್ಥಿತಿ ಅಲ್ಲಿ ಎದ್ದು ಕಾಣಿಸ್ತಾ ಇತ್ತು. ಮಹುವಾ ಮೈತ್ರಾ ಅಲ್ಲಿಗೆ ವಿಸಿಟ್ ಮಾಡ್ತಾರೆ, ಸ್ವರ ಭಾಸ್ಕರ ಹೋಗ್ತಾರೆ, ಕೇಜ್ರಿವಾಲ್ ಕಾಣಿಸ್ಕೊಳ್ತಾರೆ, ಸಿಸೋಡಿಯಾ ಕೊನೆ ಕಾಣಿಸ್ಕೊಳ್ತಾರೆ.
ನಂತರ ಲೇಟೆಸ್ಟ್ ಆಗಿ ಶತ್ರುಘ್ನ ಸಿನ್ಹಾ ಅವರ ಪುತ್ರಿ ಸೋನಾಕ್ಷಿ ಸಿನ್ಹಾ ಕೂಡ ಅಲ್ಲಿ ಕಾಣಿಸ್ಕೊಂಡಿದ್ದಾರೆ ಅಂತಕೊಂಡು ಹೇಳ್ತಾ ಇದ್ದಾರೆ. ಈಕೆ ಮೋಸ್ಟ್ಲಿ ಅಲ್ಲಿ ಕಾಣಿಸ್ಕೊಳ್ಳಿಕ್ ಪ್ರಮುಖ ಕಾರಣ ಏನು ಅಂತ ಹೇಳಿದ್ರೆ ಶತ್ರುಘ್ನ ಸಿನ್ಹಾ TMC ಪಕ್ಷದಲ್ಲಿದ್ದಾರೆ, ಆದ್ರಿಂದ ಕಾಣಿಸ್ಕೊಂಡಿರಬಹುದು ಅಂದ್ಕೊಳ್ತೇನೆ ನಾನು. ಒಟ್ಟಾರೆಗೆ ಅಲ್ಲಿದ್ದಂತಹ ಬಹಳಷ್ಟು ಜನರು ಆಮ್ ಆದ್ಮಿ ಪಕ್ಷದವರಾಗಿದ್ರು ಅಥವಾ ದೇಶ ವಿರೋಧಿ ಚಟುವಟಿಕೆಗಳಲ್ಲಿ ಭಾಗವಹಿಸಿರುವಂತಹ ಒಂದಿಷ್ಟು ಆಂಟಿ ನ್ಯಾಷನಲ್ಗಳು ಯಾರಿದ್ದಾರೆ ಅವರೆಲ್ಲರೂ ಅಲ್ಲಿ ಕಾಣಿಸ್ಕೊಳ್ತಾ ಇದ್ರು. ಇವರೆಲ್ಲರ ಮೇನ್ ಇಂಟೆನ್ಷನ್ ಏನು ಅಂತ ಹೇಳಿದ್ರೆ ಚುನಾವಣೆ ಮುಖಾಂತರ ನರೇಂದ್ರ ಮೋದಿಯನ್ನು ಸೋಲಿಸಲಿಕ್ಕೆ ಸದ್ಯಕ್ಕೆ ನಮ್ಮ ಕೈಲಿ ಸಾಧ್ಯ ಇಲ್ಲ, ಆದ್ರೆ ಅವರ ವಿರುದ್ಧವಾಗಿ ಈ ರೀತಿ ದಂಗೆಯನ್ನು ಎಬ್ಬಿಸುವ ಮುಖಾಂತರ ದೇಶದಲ್ಲಿ ಒಂದು ಅರಾಜಕತೆಯನ್ನು ಸೃಷ್ಟಿ ಮಾಡಬೇಕು. ಆ ಮೂಲಕ ನಮ್ಮ ಅಕ್ಕಪಕ್ಕ ದೇಶದಲ್ಲಿ ಏನಾಗಿದೆಯೋ ಅದನ್ನೇ ನಾವು ಭಾರತದಲ್ಲಿ ಕೂಡ ಇಂಪ್ಲಿಮೆಂಟ್ ಮಾಡಬೇಕು. ಈ ರೀತಿಯಾಗಿ ಯೋಚನೆ ಮಾಡಿಕೊಂಡು ಈ ಯುವ ಸಮೂಹವನ್ನ ಅವರು ಉಪಯೋಗಿಸಿಕೊಂಡ ರೀತಿಯಲ್ಲಿ ಕಾಣಿಸ್ತಾ ಇತ್ತು. ಇದೆಲ್ಲೋದ್ರ ಜೊತೆಗೆ ಲೋಕಸಭಾ ಅಧಿವೇಶನ ನಿನ್ನೆಯಿಂದ ಪ್ರಾರಂಭ ಆಗಿದೆಯಲ್ಲ, ಅಲ್ಲಿ ಕೂಡ ಅಷ್ಟೇ ಬಹಳಷ್ಟು ಗಲಭೆಗಳು ನಡೀತು. ರಾಜ್ಯಸಭೆ ಮತ್ತು ಲೋಕಸಭೆ ಎರಡೂ ಕಡೆಗಳಲ್ಲಿ 6 ಬಾರಿ ಸಭೆಯನ್ನ ಮುಂದೂಡಬೇಕಾದಂತಹ ಪರಿಸ್ಥಿತಿ ನಿರ್ಮಾಣ ಆಯಿತು. ಇದು ಎಕ್ಸ್ಪೆಕ್ಟೆಡ್ ಬಿಡಿ. ನನಗೆ ಗೊತ್ತಿದ್ದಾಗೆ ಈ ಮಳೆಗಾಲದ ಅಧಿವೇಶನವನ್ನು ನಡೆಸಲಿಕ್ಕೆ ಪ್ರತಿಪಕ್ಷದವರು ಬಿಡೋದೇ ಇಲ್ಲ. ಪ್ರತಿದಿನ ಗಲಭೆ ಮಾಡ್ತಾರೆ, ಅಲ್ಲಿ ಯಾರಿಗೂ ಕೂಡ ಮಾತಾಡ್ಲಿಕ್ಕೆ ಅವಕಾಶವನ್ನು ಕೊಡೋದಿಲ್ಲ. ಇದು ಕಂಟಿನ್ಯೂ ಆಗ್ತಾ ಹೋಗ್ತದೆ. ರಾಹುಲ್ ಗಾಂಧಿ ಅಂಡ್ ಟೀಮ್ ಯಾವ ರೀತಿಯಾದಂತಹ ಪರಿಸ್ಥಿತಿಯನ್ನು ಅಲ್ಲಿ ಸೃಷ್ಟಿ ಮಾಡ್ಲಿಕ್ಕೆ ಟ್ರೈ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಗತ್ಯಂತರ ಇಲ್ಲದೇನೆ ಲೋಕಸಭಾ ಅಧ್ಯಕ್ಷರು ಇವ್ರನ್ನ ಸಸ್ಪೆಂಡ್ ಮಾಡಬೇಕು ಲೋಕಸಭೆಯಿಂದ. ಆ ರೀತಿಯಲ್ಲಿ ಇವ್ರು ಯೋಚನೆ ಮಾಡ್ತಾ ಇದ್ದಾರೆ ಅನ್ಸ್ತದೆ. ಒಂದ್ ವೇಳೆ ಇವ್ರನ್ನ ಸಸ್ಪೆಂಡ್ ಮಾಡಿದ್ರೆ ತಕ್ಷಣ ಹೊರಗಡೆ ನಿಂತ್ಕೊಂಡು ಪ್ರತಿಭಟನೆ ಮಾಡಬಹುದು. ನೋಡಿ, ಪ್ರಜಾಪ್ರಭುತ್ವದ ಕಗ್ಗೊಲೆ ಮಾಡ್ತಾ ಇದ್ದಾರೆ, ಸಂವಿಧಾನಕ್ಕೆ ಇಲ್ಲಿ ಬೆಲೆ ಇಲ್ಲ, ಬಿಜೆಪಿಯವರು ಸಂವಿಧಾನದ ವಿರೋಧಿಗಳು, ಈ ರೀತಿಯಾದಂತಹ ಹೇಳಿಕೆಗಳನ್ನ ಕೊಟ್ಕೊಂಡು ಹೊರಗಡೆ ನಿಂತ್ಕೊಂಡು ಒಂದು ತಮಾಷೆವನ್ನ ಮಾಡ್ಕೊಂಡು ಇರ್ತಾರೆ. ಈ ಹಿಂದೆ ನಡೆದಿರೋದನ್ನ ನೀವು ಗಮನಿಸಿರ್ತೀರಾ. ಅದೇ ರೀತಿ ಮಾಡುವಂತ ಸಾಧ್ಯತೆಗಳು ಈ ಬಾರಿ ಕಾಣಿಸ್ಕೊಳ್ತಾ ಇದೆ. ಈ ರೀತಿಯಾಗಿ ವಿಪಕ್ಷಗಳು ವರ್ತಿಸ್ಲಿಕ್ಕೂ ಕೂಡ ಒಂದು ಕಾರಣ ಇದೆ. ಅದೇನು ಅಂತ ಹೇಳಿದ್ರೆ FCRA ಬಿಲ್ ಅನ್ನ ಈ ಬಾರಿ ಪ್ರೆಸೆಂಟ್ ಮಾಡಿ ಅದನ್ನ ಪಾಸ್ ಮಾಡಿಸ್ಲಿಕ್ಕೆ ಬಿಜೆಪಿ ಪ್ರಯತ್ನಿಸ್ತಾ ಇದೆ. ಅದನ್ನ ತಡೆಗಟ್ಟಲಿಕ್ಕೆ ಈ ರೀತಿಯಾಗಿ ರಾಹುಲ್ ಗಾಂಧಿ ಅಂಡ್ ಟೀಮ್ ಪ್ರಯತ್ನಿಸ್ತಾ ಇದೆ. ಅವರಿಗೆ ಬ್ರಹ್ಮಾಸ್ತ್ರದ ತರ ಸಿಕ್ಕಿರೋದು ನೀಟ್ ಕ್ವಶನ್ ಪೇಪರ್ ಲೀಕ್, ಹಾಗೇನೆ ಕಾಕ್ರೋಚ್ ಪಕ್ಷದವರು ನಡೆಸ್ತಾ ಇರುವಂತಹ ಧರಣಿ. ಇದನ್ನ ಹಿಡ್ಕೊಂಡು ಇವರು ಲೋಕಸಭೆಯಲ್ಲಿ ಗಲಭೆಯನ್ನ ಮಾಡಿಕೊಂಡು ಸಂಪೂರ್ಣವಾಗಿ ಸದನವನ್ನ ಹಾಳು ಮಾಡುವಂತಹ ಕೃತ್ಯಕ್ಕೆ ಕೈ ಹಾಕಿದ ರೀತಿಯಲ್ಲಿ ಕಾಣಿಸ್ತಾ ಇದೆ. ಮಾತೆತ್ತಿದ್ರೆ ಸಂವಿಧಾನ ಪ್ರಜಾಪ್ರಭುತ್ವ ಅಂತೇಳಿ ಹೇಳುವಂತಹ ರಾಹುಲ್ ಗಾಂಧಿ ಅಂಡ್ ಟೀಮ್ ಪ್ರಜಾಪ್ರಭುತ್ವದಲ್ಲಿ ಕೊಟ್ಟಿರುವಂತಹ ಈ ಒಂದು ಅವಕಾಶ ಏನಿದೆ ಅಂದ್ರೆ ಸದನದಲ್ಲಿ ಕೂತ್ಕೊಂಡು ಎಲ್ಲದನ್ನು ಚರ್ಚೆ ಮಾಡಿ ನಂತರ ಅದರ ಪರವಾಗಿ ಅಥವಾ ಅದರ ವಿರುದ್ಧವಾಗಿ ನಿಲ್ಲೋದು, ಈ ರೀತಿಯಾದಂತಹ ಒಂದು ವ್ಯವಸ್ಥೆ ಇದೆ. ಆದ್ರೆ ಅದಕ್ಕೆ ಇಲ್ಲಿ ಅವರು ಅವಕಾಶವನ್ನೇ ಕೊಡ್ತಾ ಇಲ್ಲ. ಪ್ರತಿ ಬಾರಿ ಕೂಡ ಲೋಕಸಭೆಯಲ್ಲಿ ಗಲಭೆಯನ್ನು ಸೃಷ್ಟಿ ಮಾಡುವ ಮುಖಾಂತರ ಲೋಕಸಭೆ ನಡೀದೇ ಇರೋ ರೀತಿಯಲ್ಲಿ ನೋಡ್ಕೊಳ್ತಾ ಇರುವಂತಹ ಹೆಗ್ಗಳಿಕೆ ರಾಹುಲ್ ಗಾಂಧಿ ಅವರದ್ದು. ಈ FCRA ಬಿಲ್ ಅನ್ನ ಯಾವುದೇ ಕಾರಣಕ್ಕೆ ಭಾರತದಲ್ಲಿ ಇಂಪ್ಲಿಮೆಂಟ್ ಮಾಡ್ಲಿಕ್ಕೆ ಬಿಡಬೇಡಿ ಅಂತ ಹೇಳ್ಕೊಂಡು ಅಮೆರಿಕದ ಸಂಸದರು ಹಾಗೇನೆ ಅಲ್ಲಿಯ ಒಂದಿಷ್ಟು NGOಗಳು ಈಗಾಗಲೇ ಅಮೆರಿಕದ ಸರ್ಕಾರದ ಮೇಲೆ ಕೂಡ ಒತ್ತಡವನ್ನ ಹೇರಿದ್ದಾರೆ. ಅದರ ಪರಿಣಾಮ ಭಾರತದಲ್ಲಿ ಕೂಡ ಆಗ್ತದೆ. ನಿಮ್ಗೆ ಗೊತ್ತಿದೆ ಈ ಟೂಲ್ ಕಿಟ್ ಗ್ಯಾಂಗ್ಗಳು ಯಾವ ರೀತಿಯಾಗಿ ಕೆಲಸ ಮಾಡ್ತಾರೆ ಅಂತೇಳಿ. ಅದೆಲ್ಲದರ ಫಲಶ್ರುತಿ ಈ ಬಾರಿಯ ಲೋಕಸಭಾ ಅಧಿವೇಶನದಲ್ಲಿ ನಮ್ಗೆ ಕಾಣ್ಲಿಕ್ಕೆ ಸಿಗ್ತಾ ಇದೆ. ನನಗನ್ಸ್ತದೆ ಇವತ್ತು ಕೂಡ ಅಧಿವೇಶನ ನಡೆಯೋದು ಡೌಟ್ ಅನ್ಸ್ತಾ ಇದೆ. ನಾನು ಈ ವಿಡಿಯೋ ಮಾಡೋ ಸಂದರ್ಭದಲ್ಲಿ ಲೋಕಸಭಾ ಅಧಿವೇಶನ ಇನ್ನೂ ಪ್ರಾರಂಭ ಆಗಿಲ್ಲ. ಖಂಡಿತವಾಗಿ ಇವತ್ತು ಕೂಡ ಅಷ್ಟೇ ಲೋಕಸಭಾ ಅಧಿವೇಶನವನ್ನ ನಡೆಸಲಿಕ್ಕೆ ಬಿಡೋದಿಲ್ಲ. ಅದೇನೇ ಇರಲಿ, ದೆಹಲಿಯಲ್ಲಿ ನಡೆದಂತಹ ಗಲಭೆ ಇದೆಯಲ್ಲ, ಇದರ ಹಿಂದೆ ಒಂದು ದೊಡ್ಡ ಹುನ್ನಾರ ಇದೆ. ಕಾಣದ ಕೈಗಳು ಅಲ್ಲಿ ಕೆಲಸ ಮಾಡ್ತಾ ಇದೆ. ಆ ಕೈಗಳು ಯಾವುದು ಅನ್ನೋದನ್ನ ಕೇಂದ್ರ ಸರ್ಕಾರ ಪತ್ತೆ ಹಚ್ಚಿ ಆ ಕೈಗಳನ್ನ ಕತ್ತರಿಸುವಂತ ಕೆಲಸಕ್ಕೆ ಕೈ ಹಾಕಬೇಕು. ಇವರ ಮೂಲ ಉದ್ದೇಶ ದೇಶದಲ್ಲಿ ಅರಾಜಕತೆಯನ್ನು ಸೃಷ್ಟಿ ಮಾಡೋದು, ಆ ಮುಖಾಂತರ ಸರ್ಕಾರವನ್ನ ಕೆಳಗಿಳಿಸಬೇಕು. ಅದು ಬಿಟ್ಟರೆ ಬೇರೆ ಇನ್ನೇನು ಇಲ್ಲ. ಹಾಗೇನೆ ಅಭಿವೃದ್ಧಿ ಪಥದಲ್ಲಿ ಸಾಗ್ತಾ ಇರುವಂತಹ ನಮ್ಮ ದೇಶ ಹಿಮ್ಮುಖವಾಗಿ ಸಾಗಬೇಕು. ಈಗ ಬಾಂಗ್ಲಾದೇಶ, ನೇಪಾಳ ಇಲ್ಲೆಲ್ಲ ಏನ್ ನಡೀತಾ ಇದೆಯೋ ಅದೇ ರೀತಿ ಆಗ್ಬೇಕು ಅನ್ನುವ ನಿಟ್ಟಿನಲ್ಲಿ ವಿರೋಧ ಪಕ್ಷಗಳು ಮತ್ತು ಜಿರಳೆ ಮುಖವಾಡವನ್ನು ಧರಿಸಿರುವಂತಹ ಈ ಕೇಜ್ರಿವಾಲ್ ಇವರೆಲ್ಲರೂ ಮಾಡ್ತಾ ಇದ್ದಾರೆ. ಇದಕ್ಕೆ ಕಡಿವಾಣ ಹಾಕ್ಬೇಕಂತ ಅವಶ್ಯಕತೆ ಕೇಂದ್ರ ಸರ್ಕಾರಕ್ಕಿದೆ. ಖಂಡಿತವಾಗಿ ಸರ್ಕಾರ ಇದಕ್ಕೆ ಸಂಬಂಧಪಟ್ಟಂತೆ ಕಾರ್ಯಪ್ರವೃತ್ತ ಆಗ್ತದೆ ಅಂತಕೊಂಡು ನಾನು ತಿಳ್ಕೊಂಡಿದ್ದೇನೆ. ಕೆಲವರು ಬೈಬಹುದು, ಈತ ಈ ಪ್ರತಿಭಟನೆಗೆ ವಿರುದ್ಧವಾಗಿದ್ದಾನೆ ಅಂತ ಹೇಳಿ. ನಾನು ಪ್ರತಿಭಟನೆಗೆ ವಿರುದ್ಧವಾಗಿಲ್ಲ, ಆದ್ರೆ ಇವರು ಪ್ರತಿಭಟಿಸ್ತಾ ಇರುವಂತಹ ರೀತಿ ಮತ್ತು ಅಲ್ಲಿ ಕಾಣಿಸ್ಕೊಳ್ತಾ ಇರುವಂತಹ ಜನ ಇವ್ರನ್ನೆಲ್ಲರೂ ನೋಡಿದಾಗ ಗೊತ್ತಾಗ್ತಾ ಇರೋದು ಏನು ಅಂತ ಹೇಳಿದ್ರೆ ಈ ಪ್ರತಿಭಟನೆ ಮಾಮೂಲಿ ಪ್ರತಿಭಟನೆ ಇಲ್ಲ, ಇದು ಕೂಡ ಒಂದು ಟೂಲ್ ಕಿಟ್ ನ ಭಾಗವಾಗಿದೆ ಅನಿಸ್ತದೆ. ಅದಕ್ಕಾಗಿ ನಾನು ಈ ರೀತಿ ಹೇಳ್ತಾ ಇದ್ದೇನೆ. ಸ್ನೇಹಿತರೆ, ದೆಹಲಿಯಲ್ಲಿ ನಡೀತಿರುವಂತಹ ಈ ಪ್ರತಿಭಟನೆ ಬಗ್ಗೆ ನಿಮ್ಗೆ ಏನ್ ಅನಿಸ್ತದೆ? ನಿಮ್ಮ ಅನಿಸಿಕೆಗಳನ್ನ ದಯವಿಟ್ಟು ಕಮೆಂಟ್ ಮುಖಾಂತರ ತಿಳಿಸಿ. ಹಾಗೇನೆ ಇಲ್ಲಿ ನಾನು ಹಂಚ್ಕೊಳ್ಳುವಂತ ವಿಷಯ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ನಮಸ್ತೆ, ಜೈ ಹಿಂದ್.